ಸಿಎಂ ಸಿದ್ದರಾಮಯ್ಯನವರಿಗೆ ಜಯಪ್ರಕಾಶ್ ಹೆಗಡೆ ಅವರು ಕಾಂತರಾಜ್ ಆಯೋಗದ ವರದಿಯನ್ನು ಸಲ್ಲಿಕೆ ಮಾಡಿದರೆ ಈ ಬಗ್ಗೆ ಮಾತಾಡಲಿಕ್ಕೆ ಶಾರದಾ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ಸುಮಾರು ಎಷ್ಟು ಪುಟಗಳ ವರದಿ ಸಲ್ಲಿಕೆ ಆಗಿದೆ ಮೇಡಮ್ ಇಂದು? ಅದೆಷ್ಟು ಪುಟಗಳು ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ನಾವು ವರದಿಯನ್ನ ಇವತ್ತು ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಸಲ್ಲಿಕೆ ಮಾಡಿದ್ದೇವೆ. ಸಲ್ಲಿಕೆ ಆದ ನಂತರ ಸಿಎಂ ನಿಮ್ಮ ಜೊತೆಗೆ ಸಮಾಲೋಚನೆ ನಡೆಸ್ತಾ ಇದ್ರು ಮೇಡಮ್, ಏನ್ ಸಮಾಲೋಚನೆ ಮೇಡಮ್? ಆ ರೀತಿ ಅಂತದೇನು ಸಮಾಲೋಚನೆ ಅಂತ ನಡೀಲಿಲ್ಲ, ಯಾಕಂದ್ರೆ ಅವರು ಮೊದಲನೇ ದಿನದಿಂದ ಕೂಡ ವರದಿಯನ್ನ ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವುಗಳು ಕೂಡ ಆ ಟೈಮ್ ಕೂಡ ಅವ್ರು ನಮಗೆ ಎಕ್ಸ್ಟ್ರಾ ಕೊಟ್ಟರು. ಆ ಟೈಮ್ ಏನು ಆ ಪರಿಮಿತಿ ಒಳಗಡೆಗೆ ಅದರೊಳಗೆ ನಾವು ವರದಿಯನ್ನು ಸಿದ್ಧಪಡಿಸಿ ಅವ್ರಿಗೆ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ. ಪ್ರಮುಖವಾಗಿ ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು ಮೇಡಮ್? ಇಲ್ಲ, ಆ ಅಂಶಗಳನ್ನು ನಾವು ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದನ್ನು ಅಂದರೆ ನಮಗೆ ಆ ವರದಿನ ಅಂದರೆ ರೆಡಿ ಮಾಡಿ ಕೊಡೋವರೆಗೆ ಅಷ್ಟು ನಮ್ಮ ಕೆಲಸ, ಆ ಕೆಲಸವನ್ನು ನಾವು ಮಾಡಿದ್ದೇವೆ. ನಂತರ ಅದನ್ನು ಜಾರಿಗೆ ತರೋದು ಬಿಡೋದು ಎಲ್ಲ ಸರ್ಕಾರದ ಕೆಲಸವಾಗಿರುತ್ತೆ. ವರದಿ ತಾಲೂಕುವಾರು ಆಗಿದೆಯಾ ಅಥವಾ ವಿಧಾನಸಭಾ ಕ್ಷೇತ್ರವಾರು ಆಗಿದೆಯಾ? ಸರ್, ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂತ, ರಾಜ್ಯಕ್ಕೆ ಸಂಬಂಧಿಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಇದು. ಸಾಮಾಜಿಕ ಶೈಕ್ಷಣಿಕ ಆಯಿತು. ಸ್ಪೆಸಿಫಿಕ್ ಆಗಿ ಎಷ್ಟು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅಂತ? ಅಲ್ಲ, ಅದು ತುಂಬ ದೊಡ್ಡ ಮಟ್ಟದ ಕ್ವಶನ್ನೇರ್ ಇದೆ. ಅದು ಸುಮಾರು 20-30 ಕ್ವಶನ್ಸ್. ಅಂದರೆ ಪ್ರತಿಯೊಂದು ಅಂದರೆ ಒಬ್ಬ ವ್ಯಕ್ತಿಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಬ್ಯಾಕ್ವರ್ಡ್ನೆಸ್ ಅಂತಾರಲ್ಲ, ಹಿಂದುಳಿದಿರುವಿಕೆ, ಅದನ್ನೆಲ್ಲ ಸ್ಟಡಿ ಮಾಡುವಂಥ ಭಾಳಷ್ಟು ಕ್ವಶನ್ಸ್ ಅದರಲ್ಲಿ ಅಡಗಿದ್ವು. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರೆವೆನ್ಯೂ ಆಫೀಸರ್ಸು, ಶಾಲಾ ಶಿಕ್ಷಕರು, ಹೀಗೆ ಬೇರೆ ಬೇರೆಯವರ ನೇತೃತ್ವದಲ್ಲಿ ಅದು ಮನೆ ಮನೆಗೆ ಹೋಗಿ ಈ ಡಾಟಾನ ಅಂದರೆ ದತ್ತಾಂಶಗಳನ್ನು ಅಂದರೆ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥದ್ದು ನಡೀತು. ಅದು ಆ ಕಾಲದಲ್ಲಿ ನಡೀತು, ಅಂದರೆ ಕಾಂತರಾಜು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ. ಮೇಡಮ್, ಈಗ ನೀವು ಏನು ದತ್ತಾಂಶಗಳನ್ನು ಕಳೆ ಹಾಕಿದ್ದೀರಾ, ಅದು ಸರ್ಕಾರಕ್ಕೆ ಫ್ಯೂಚರಲ್ಲಿ ಮುಂದೆ ಬೇರೆ ಬೇರೆ ಯಾವ ರೀತಿಯಲ್ಲೂ ಉಪಯೋಗ ಮಾಡ್ಕೊಬೋದು ಮೇಡಮ್? ಅಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಿರೋದು. ಯಾಕಂತ ಸಾಮಾಜಿಕ ಶೈಕ್ಷಣಿಕ ಹೊರತುಪಡಿಸಿ ಬೇರೆ ಏನಾದ್ರು ಸರ್ಕಾರ ಯೋಜನೆಗಳನ್ನು ರೂಪಿಸಿದಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೋಬಹುದಾ ಅಂತ? ಡೆಫಿನೆಟ್ಲಿ ಒಮ್ಮೆ ಅದು ಅಂದರೆ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ನಂತರ ಅದು ಬಿಡುಗಡೆ ಆದಮೇಲೆ, ಅಂದರೆ ನಮ್ಮ ಆಯೋಗದ ಉದ್ದೇಶವೇ ಅದು. ಆಯೋಗದ ಉದ್ದೇಶ ಏನು? ಬ್ಯಾಕ್ವರ್ಡ್ನೆಸ್ಸು, ಹಿಂದುಳಿದಿರುವಿಕೆ ಏನಿದೆ, ಅಂದರೆ ಜಾತಿಯೇ ಗೊತ್ತಿಲ್ಲದೆ ಇರುವಂಥವ್ರು, ಈಗಲೂ ಕೂಡ ಅತ್ಯಂತ ಹಿಂದುಳಿದಿರುವಂಥವ್ರು, ಅವರನ್ನು ಮುನ್ನೆಲೆಗೆ ತರೋದೇ ಇದರ ಉದ್ದೇಶ ಅಲ್ಲ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ಬೋದು. ಮೇಡಮ್, ಈ ಒಂದು ಇಂಟ್ರೆಸ್ಟಿಂಗ್ ಹೇಳಿದ್ರೆ, ಅಂದರೆ ಜಾತಿಯೇ ಗೊತ್ತಿಲ್ಲದೆ ಇರುವಂಥವ್ರು ಸಹ ಇದ್ರ ನೀವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಆ ಥರ? ಯಾಕಂತ ಏನಾಗುತ್ತೆ, ಕೆಲವರಿಗೆ ಅಂದರೆ ಬೇರೆ ಬೇರೆ ಥರದಲ್ಲಿದೆ. ಕೆಲವರಿಗೆ ಜಾತಿ ಗೊತ್ತಿರುತ್ತೆ, ಅವ್ರಿಗೆ ಜಾತಿ ಹೇಳ್ಕೊಳ್ಬೇಕು ಅಂತ ಏನು ಅನಿಸೋದಿಲ್ಲ. ಮತ್ತು ಇನ್ನು ಕೆಲವರಿಗೆ ಗೊತ್ತಿಲ್ಲ, ಕೆಲವರು ತಮ್ಮ ಜಾತಿನೇ ಗೊತ್ತಿಲ್ಲ. ಇನ್ನು ಕೆಲವು ಜಾತಿಗಳಲ್ಲಿ 100-120 ಮಂದಿ ಇರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ನಾವು ಗುರುತಿಸಿಕೊಂಡು ಕೂಡ ಅವರನ್ನು ಇದರಡಿಗೆ ಕ್ಯಾಟಗರಿಗೆ ಸೇರಿಸುವಂಥದ್ದು, ರಿಸರ್ವೇಷನ್ ಕೊಡುವಂಥದ್ದು ನಾವು ಈಗಾಗಲೇ ಮಾಡಿದ್ದೇವೆ. ಅಂತಿಮವಾಗಿ ಈ ವರದಿಗೆ ಸಾಕಷ್ಟು ವಿರೋಧ ಇದೆ ಒಕ್ಕಲಿಗ ಮತ್ತು ಲಿಂಗಾಯತರು. ಅಲ್ಲ, ನನಗೇನು ಹಾಗೆ ಅನಿಸ್ತಾ ಇಲ್ಲ. ಯಾಕಂದರೆ ವರದಿಗೆ ಈ ಹಿಂದೆ ಬೇರೆ ಬೇರೆ ಕಮ್ಯುನಿಟಿಗಳು ಬಂದುಬಿಟ್ಟು ಅವರ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಅಂದರೆ ಅಭಿಪ್ರಾಯಗಳನ್ನು ಮುಂದಿಟ್ಟು, ವಿಚಾರಗಳನ್ನು ಮುಂದಿಟ್ಟು ತಮ್ಮ ಅಸಂತೃಪ್ತಿಯನ್ನು ಅಂದರೆ ಬೇಸರವನ್ನು ವ್ಯಕ್ತಪಡಿಸಿದ್ದಿದೆ. ನಾವು ಆ ಮನವಿಗಳನ್ನೆಲ್ಲ ತೊಗೊಂಡಿದ್ವಿ. ನನಗೊಂದು ಏನಿದೆ ಅಂದರೆ, ಒಂದು ಕಾನ್ಫಿಡೆನ್ಸ್ ಏನಂದರೆ, ಈ ವರದಿ ಜಾರಿಗೆ ಬಂದರೆ ಅಂಥದ್ದೇನು ಸಮಸ್ಯೆ ಇರಲಿಕ್ಕಿಲ್ಲ ಅಂತ. ವರದಿ ಜಾರಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆಯಾ ಮ್ಯಾಮ್? ಮುಖ್ಯಮಂತ್ರಿಗಳು ವರದಿ ತೊಗೊಂಡಿದ್ದಾರೆ ಅಂದರೆ ನನಗೆ ಡೆಫಿನೆಟ್ಲಿ ಅನಿಸುತ್ತೆ ಅವ್ರು ಜಾರಿನೂ ಮಾಡ್ತಾರೆ ಅಂತ. ಇದಿಷ್ಟು ಶಾರದಾ ನಾಯಕ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.